ಆತ್ಮೀಯ ಮಿತ್ರರೇ ನಮಸ್ಕಾರ. ನಿನ್ನೆ ಒಂದು ಒಳ್ಳೆಯ ಸುದ್ದಿ ಬಂದಿದೆ. ಒಳ್ಳೆಯ ಸುದ್ದಿ ಅನ್ನೋಕ್ಕಿಂತ ಬಹುಶಃ ಇಡೀ ರಾಜ್ಯ ಮತ್ತೊಮ್ಮೆ ಯೋಚನೆ ಮಾಡಬೇಕಾಗಿರುವಂತ ಸುದ್ದಿ ಬಂದಿದೆ. ಅಧಿಕಾರದಲ್ಲಿರೋರು ತಮ್ಮ ಅಧಿಕಾರವನ್ನ ಹೇಗೆ ದುರುಪಯೋಗ ಪಡಿಸ್ಕೊಳ್ತಾರೆ, ಏನೆಲ್ಲ ಮಾಡ್ತಾರೆ ಅನ್ನೋದಕ್ಕೆ ಒಂದು ಸಮರ್ಥವಾಗಿರುವಂತ ವಿವರಣೆ ನಿನ್ನೆ ಸಿಕ್ಕಿದೆ. ಮತ್ತು ಸುಪ್ರೀಂ ಕೋರ್ಟ್ ಹೇಳಿರೋ ಮಾತುಗಳನ್ನು ಕೇಳಿದ್ರೆ ಪ್ರತಿಯೊಬ್ಬ ಸರ್ಕಾರದ ಪ್ರಮುಖ ಹುದ್ದೆಯಲ್ಲಿರೋರು ಕೂಡ ಮತ್ತೆ ಮತ್ತೆ ಯೋಚನೆ ಮಾಡಬೇಕಾಗಿರುವಂತ ಅತ್ಯಂತ ಕೆಟ್ಟ ಸ್ಥಿತಿ ಬಂದಿದೆ. ಫಸ್ಟ್ ಆಫ್ ಆಲ್ ನೆನ್ನೆ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಏನಾಯ್ತು ಅಂತ ನಾನು ನಿಮ್ಗೆ ಹೇಳಕ್ ಇಚ್ಛೆ ಪಡ್ತೀನಿ. ಸುಪ್ರೀಂ ಕೋರ್ಟ್ ನ ವರ್ಡಿಕ್ಟ್ ನಲ್ಲಿ ಹೇಳಿದ್ದಾರೆ, ಸರ್ಕಾರ ಏನು ಮಾಡಿದೆ ಈ ಅಯೋಗ್ಯ ಅನ್ನೋ ಪದದ ವಿಚಾರವಾಗಿ ನಾನು ಏನ್ ಮಾತಾಡಿದ್ದೀನೋ ಅದರ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಒಂದು ತಪರಾಕಿ ಹಾಕಿ ಕಪಾಳ ಮೋಕ್ಷ ಮಾಡಿ ಇನ್ನು ಮುಂದೆ ಈ ತರದ ಕೇಸುಗಳನ್ನು ತೆಗೆದುಕೊಂಡು ಬರಬೇಡಿ ಅಂತ ಸರ್ಕಾರಕ್ಕೆ ಹೇಳಿದೆ. ಪ್ರಿಯಾಂಕ್ ಖರ್ಗೆ ಅವರು ಮಾಡಿದ ಒಂದು ತಪ್ಪಿನಿಂದಾಗಿ ಸರ್ಕಾರಕ್ಕೆ ಕೆಟ್ಟ ಮುಖಭಂಗ ಆಗಿರೋದನ್ನ ನಾವು ಗಮನಿಸಬಹುದು ಅಂತ. ಎರಡನೇದು, ಒಟ್ಟಾರೆ ನಾನು ನಿಮ್ಗೆ ಇದು ಏನಾಗ್ತಿದೆ ಅಂತ ಹೇಳುವಂತ ಒಂದು ಪುಟ್ಟ ಪ್ರಯತ್ನ ಮಾಡ್ತೀನಿ. ಮೊದಲನೇದು, ಈ ಎಲೆಕ್ಷನ್ ಟೈಮ್ ನಲ್ಲಿ ನರೇಂದ್ರ ಮೋದಿ ಅವರ ಚುನಾವಣೆಯ ಸಂದರ್ಭದಲ್ಲಿ, ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸಿರಿವಾರ, ರಾಯಚೂರಿನ ಸಿರಿವಾರಕ್ಕೆ ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಸಿರಿವಾರದಲ್ಲಿ ಏನಾಯ್ತು ಅಂತಂದ್ರೆ, ಅಲ್ಲಿ ಕಾರ್ಯಕ್ರಮ ಸಂದರ್ಭದಲ್ಲಿ ನಾನು LED ಹಾಕೊಂಡು ತೋರಿಸ್ತಾ ಇದ್ದೆ. ಈ ಹಿಂದೆ ನಾನು ಮಾಡಿದ ಭಾಷಣಗಳನ್ನೆಲ್ಲ ಸುಳ್ಳು ಸುಳ್ಳು ಅಂತ ಎಲ್ಲೆಲ್ಲೋ ಕಟ್ ಮಾಡಿ ತೋರಿಸ್ತಿದ್ರಲ್ಲ, ಅದಕ್ಕೆ ಈ ಬಾರಿ ನಾನು ಏನ್ ಮಾಡಿದೆ, ನಾನು ಮಾತಾಡೋ ಪ್ರತಿಯೊಂದು ಮಾತಿಗೂ ವಿತ್ ಪ್ರೂಫ್ ಬ್ಯಾಕ್ ಗ್ರೌಂಡ್ ಅಲ್ಲಿ ತೋರಿಸ್ತೀನಿ ಅಂತ. ಇದೇನಾಗೋಯ್ತು, ಜನರಲ್ಲಿ ವ್ಯಾಪಕವಾದ ಚರ್ಚೆಗೆ ಕಾರಣವಾಯ್ತು. ನರೇಂದ್ರ ಮೋದಿ ಅವರು ಒಂದು ರಸ್ತೆ ಮಾಡಿಸಿದ್ದಾರೆ ಅಂತ ನಾನು ಬರೀ ಹೇಳ್ತಿರ್ಲಿಲ್ಲ, ಆ ರಸ್ತೆಗಳ ಫೋಟೋ ತೋರಿಸ್ತಾ ಇದ್ದೆ. ಇನ್ಫ್ಯಾಕ್ಟ್ ಅವರಿಗೆ ಹತ್ತಿರವಿರುವಂತ ರಸ್ತೆಗಳನ್ನು ತೋರಿಸಿದಾಗ ಅವ್ರಿಗೆ ಗೊತ್ತಾಗ್ತಿತ್ತು ನರೇಂದ್ರ ಮೋದಿ ಮಾಡಿರುವಂತ ಕೆಲಸ ಏನು ಅಂತ. ಈ ಕೆಲಸ ಮಾಡುವಾಗ ನಾನು ಒಂದೇ ಒಂದು ಕಂಪ್ಯಾರಿಸನ್ ಮಾಡಿದೆ ನರೇಂದ್ರ ಮೋದಿ ಅವರಿಗೂ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ. ನರೇಂದ್ರ ಮೋದಿ ಒಂದು ಸ್ಟೇಡಿಯಂಗೆ ಹೆಸರಿಟ್ಕೊಂಡಿದ್ದಕ್ಕೆ ನರೇಂದ್ರ ಮೋದಿ ಹೆಸರಿಟ್ಕೊಂಡ್ರು ಅಂತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನ್ ಮಾಡಿದ್ದಾರೆ ಗೊತ್ತಾ? ಕಲಬುರಗಿಯಲ್ಲಿ ಇರುವಂತ ಪ್ರತಿಯೊಬ್ಬರಿಗೂ ಗೊತ್ತು. ಕಲಬುರಗಿ ಮಾತ್ರ ಅಲ್ಲ, ಬಿಜಾಪುರ, ಕಲಬುರಗಿ, ಬೀದರ್, ಯಾದಗಿರಿ, ಕೊಪ್ಪಳ ಈ ಭಾಗದ ಜನರಿಗೆಲ್ಲ ಗೊತ್ತು. ಕಲಬುರಗಿಯಲ್ಲಿ ಒಂದು ದೊಡ್ಡ ESI ಹಾಸ್ಪಿಟಲ್ ಇದೆ. ಆ ESI ಹಾಸ್ಪಿಟಲ್ ನ ಮೇಲಿಂದ ನೋಡಿದ್ರೆ, ನೀವೇನ್ ಹಂಗ್ ಮಾಡ್ಬೇಕಾಗಿಲ್ಲ, ಗೂಗಲ್ ಫೋಟೋಗೆ ಹೋಗಿ, ಗೂಗಲ್ ಇಮೇಜಸ್ ಹೋಗಿ, ಆ ಗೂಗಲ್ ಇಮೇಜ್ ನಲ್ಲಿ ಆ ESI ಹಾಸ್ಪಿಟಲ್ ಕಲಬುರಗಿ ಅಂತ ಟೈಪ್ ಮಾಡಿ ಅಷ್ಟೇ. ನೀವು ಮೇಲಿಂದ ನೋಡಿದ್ರೆ ಅದೊಂದು ಅಕ್ಷರ ಕಾಣುತ್ತೆ. ಏನ್ ಕಾಣುತ್ತೆ ಗೊತ್ತಾ? ಮೊದಲನೇ ಬಿಲ್ಡಿಂಗ್ ಗಳ ಸಮುಚ್ಚಯ ಕ ಅಂತ ಕಾಣುತ್ತೆ, ಎರಡನೇದು ಗೆ ಅಂತ ಕಾಣುತ್ತೆ, ಮೂರನೇದು ಅರ್ಕಾವತ್ತು ಕಾಣುತ್ತೆ, ಕರ್ಗೆ ಅಂತ ಕಾಣುತ್ತೆ. ನಾನು ಇದನ್ನ ಸ್ಕ್ರೀನ್ ಅಲ್ಲಿ ತೋರಿಸಿದೆ. ನೋಡಿದ ಜನ ಎಲ್ಲ ಗಾಬರಿ ಆದ್ರು. ಸಿರಿವಾರ ರಾಯಚೂರಿನವ್ರಿಗೆ ಹೊಸ್ತಲ್ಲ, ಆದ್ರೂ ಅನೇಕ ಜನ ಗಾಬರಿ ಆದ್ರು, ಹಿಂಗ್ ಮಾಡಿದ್ದಾರ ಅಂತ. ನಾನು ಆ ಪ್ರಶ್ನೆಯನ್ನು ಕೇಳಿದೆ, ಈ ಬಿಲ್ಡಿಂಗ್ ಅನ್ನು ಕಟ್ಟಿರೋದು ಸ್ವಂತ ದುಡ್ಡಿನಲ್ಲ, ನಾನು ಮತ್ತು ನೀವು ಕಟ್ಟಿರುವಂತ ತೆರಿಗೆಯ ದುಡ್ಡಿನಲ್ಲಿ, ಈ ತರ ತೆರಿಗೆ ದುಡ್ಡಿನಲ್ಲಿ ಕಟ್ಟಬಹುದಾ ಅಂತ ಕೇಳಿ ಎಂತೆಂತ ಅಯೋಗ್ಯರಿರ್ತಾರಪ್ಪ ಅಂತ ಹೇಳಿದೆ. ಇನ್ಫ್ಯಾಕ್ಟ್ ಅಯೋಗ್ಯ ಅಂತಂದ್ರೆ ಏನು? ಅಯೋಗ್ಯ ಅಂತಂದ್ರೆ ಅನ್ಫಿಟ್ ಅಂತ. ಪ್ರಾಮಾಣಿಕವಾಗಿ ಯೋಚನೆ ಮಾಡಿ ಮಿತ್ರರೇ, ಜನರ ದುಡ್ಡನ್ನ ತಮ್ಮ ಹೆಸರು ಉಳಿಸ್ಲಿಕ್ಕೆ ಬಳಸಬಹುದಾ? ಹೋಗ್ಲಿ, ಒಂದು ಸಾರ್ವಜನಿಕ ಬಿಲ್ಡಿಂಗ್ ಅನ್ನ ನೀವು ಕರ್ಗೆ ಅಂತ ಮೇಲಿಂದ ಕಾಣುವಂತೆ ಬಳಸ್ತೀರಾ ಅಂದ್ರೆ ಏನ್ ಅರ್ಥ ಇದಕ್ಕೆ? ಈ ದೇಶದ ಯಾವ ದೇವಸ್ಥಾನಗಳನ್ನು ಕೂಡ ತಮ್ಮ ಹೆಸರು ಕಾಣುವಂತೆ ಯಾರು ಬಳಸ್ಕೊಂಡಿಲ್ಲ. ನೀವು ಹೋಗಿ ನೀನು ಗೂಗಲ್ ಮ್ಯಾಪ್ ಅಲ್ಲಿ ನೋಡಿದ್ರೆ ನಮ್ ಯಾವ ಹಂಪಿಯ ಅಕ್ಷರಗಳು ಕೂಡ ವಿಜಯನಗರ ಅಂತಲೋ ಅಲ್ಲೆಲ್ಲೋ ಕೃಷ್ಣದೇವರಾಯ ಅಂತನೋ ಕಾಣೋದಿಲ್ಲ. ಹಂಪಿಯಲ್ಲೇ ಕೃಷ್ಣದೇವರಾಯ ತಮ್ಮ ಹೆಸರು ಉಳಿಸ್ಲಿಲ್ಲ ಅಂತಂದ್ರೆ ಕಲಬುರಗಿಯಲ್ಲಿ ನಮ್ ದುಡ್ಡಿನಲ್ಲಿ ಹೆಸರು ಉಳಿಸ್ಬಿಟ್ರಲ್ಲ ಇವರು ಅಂತ ನಾನು ಸಹಜವಾಗಿ ಕೇಳಿದ ಪ್ರಶ್ನೆ. ಆ ಇಡೀ ಭಾಷಣದಲ್ಲಿ ಇನ್ನೇನೂ ಸಿಗಲಿಲ್ಲ, ಸುಳ್ಳು ಅಂತ ಹೇಳಲಿಕ್ಕೆ ಯಾವ ಮಾಹಿತಿ ಸಿಗಲಿಲ್ಲ ಅವರಿಗೆ. ಆ ಇಡೀ ಭಾಷಣದಲ್ಲಿ ಇವನ್ ಇಂಥ ಮಾತನ್ನ ಸುಳ್ಳು ಹೇಳ್ದ, ಇದು ತಪ್ಪು ಅಂತ ಹೇಳಲಿಕ್ಕೆ ಸಿಗದೆ ಒಂದೇ ಒಂದು ಸಿಕ್ಕಿದ್ದೇನು ಗೊತ್ತಾ? ಅಯೋಗ್ಯ ಅನ್ನೋ ಪದ ಹೆಂಗ್ ಬಳಸಿದ್ರು ಅಂತ. ಅದು ಯಾರಿಗೆ? ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಹೆಂಗ್ ಬಳಸಿದ್ರು ಅಂತ. ಅವರು ಅಲ್ಲಿನ ಕಾಂಗ್ರೆಸ್ನ ಅಧ್ಯಕ್ಷರನ್ನ ಬಳಸ್ಕೊಂಡು ಒಂದು ಕೇಸ್ ಹಾಕ್ಸಿದ್ರು. ಏನಂತ ಹಾಕ್ಸಿದ್ರು ಗೊತ್ತಾ? ಅವ್ರು ಹೇಳಿದ್ರು ಇದು ಜಾತಿ ನಿಂದನೆ ಆಗುತ್ತೆ ಅಂತ ಹಾಕಿದ್ರು. ಅಚ್ಚರಿ, ಅಯೋಗ್ಯ ಅನ್ನೋದೊಂದು ಜಾತಿ ಅಲ್ಲ ಮಿತ್ರರೇ. ಅಯೋಗ್ಯ ಅನ್ನೋದು ಅನ್ಫಿಟ್ ಅನ್ನೋದಕ್ಕೆ ಕನ್ನಡ ಪದ. ಅನ್ಫಿಟ್ ಅಂತಂದ್ರೆ ಯಾರಿಗೂ ಬೇಜಾರು ಅನ್ಸೋದಿಲ್ಲ, ಅಯೋಗ್ಯ ಅಂತಂದ್ರೆ ಹೆಂಗ್ ಅನ್ಸುತ್ತೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಇತ್ತು. ಅಯೋಗ್ಯ ಅನ್ನೋ ವಿಚಾರವನ್ನು ತೆಗೆದುಕೊಂಡು ಅವ್ರು ಕೋರ್ಟಿಗೆ ಹೋದ್ರು. ಕೋರ್ಟಿಗೆ ಹೋಗೋ ಮುಂಚೆ ಒಂದು FIR ಆಯ್ತು. ಸಿರಿವಾರದಲ್ಲಿ ಒಂದು FIR ಆಯ್ತು. FIR ಆದ ತಕ್ಷಣ ಏನಾಯ್ತು ಅಂತಂದ್ರೆ ಪೊಲೀಸರು ಹುಡುಕಾಟ ಶುರು ಮಾಡಿದ್ರು, ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು ಅಂತ. ಒಂದು ಸಲ ಜಾತಿ ನಿಂದನೆ ಅಂತ ಆದ್ರೆ ನೀವು ಒಂದಷ್ಟು ದಿನಗಳ ಕಾಲ ಒಳಗಿರ್ಲೇಬೇಕು, ಯಾಕಂದ್ರೆ ನಾನ್ ಬೇಲೆಬಲ್ ಕೇಸ್ ಅದು. ಹೀಗಾಗಿ ಒಳಗೆ ಹೋಗ್ಬೇಕಾದ ಸ್ಥಿತಿ ಬರ್ತಿತ್ತು. ಆದ್ರೂ ನಾನು ತಲೆ ಕೆಡ್ಸ್ಕೊಳ್ದೆ ಮುಂದಿನ ಕಾರ್ಯಕ್ರಮಗಳಿಗೆ ಹೋಗ್ಬೇಕು ಅಂತ ನಿಶ್ಚಯ ಮಾಡಿದಾಗ ಒಬ್ಬ ಹಿರಿಯ ಪತ್ರಕರ್ತರು ಕಾಲ್ ಮಾಡಿದ್ರು. ನಾನು ಇವತ್ತು ಶ್ರದ್ಧೆಯಿಂದ ಅವರನ್ನು ನೆನಪಿಸ್ಕೊಳ್ತೀನಿ. ಇವತ್ತು ಸುಪ್ರೀಂ ಕೋರ್ಟ್ ನ ಈ ಆರ್ಡರ್ ಬಂದಾಗ ಹಿರಿಯ ಪತ್ರಕರ್ತರು ನಾನು ತುಂಬಾ ಗೌರವಿಸ್ತೇನೆ ಅವರನ್ನ. ಅವರಿಗೆ ಶ್ರದ್ಧೆಯ ನಮಸ್ಕಾರ ಮಾಡಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಇಚ್ಛಿಸಬೇಕು. ಅವ್ರು ತಕ್ಷಣ ಫೋನ್ ಮಾಡಿ ಹೇಳಿದ್ರು, ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ. ನಾನೊಂದು ಕಾರ್ಯಕ್ರಮ ಇದೆ ಅಂದ ತಕ್ಷಣ ಅವ್ರು ಹೇಳಿದ್ರು, ಮೊದಲು ಅಲ್ಲಿಂದ ಜಾಗ ಖಾಲಿ ಮಾಡು, 2 ದಿನ ಯಾವ ಕಾರ್ಯಕ್ರಮಕ್ಕೂ ಹೋಗ್ಬೇಡ, ನಿಮ್ ಮನೇಲಿ
ನೀನಿರು, ಪೊಲೀಸರು ಸುಮ್ಮನೆ ಹುಡುಕಾಡ್ತಿರ್ತಾರೆ, ನೀನ್ ಕರ್ಕೊಂಡು ಹೋಗಿ ಒಂದ್ಸಲ ಒಳಗಾಕ್ಬಿಟ್ರೆ ನಿಂಗೊಂದು 8-10 ದಿನ ಆಚೆ ಬರ್ಲಿಕ್ಕೆ ಆಗೋದಿಲ್ಲ. ನೀನ್ ಎಲ್ಲಾ ಕಾರ್ಯಕ್ರಮಗಳು, ನೀನ್ ಮಾಡಬೇಕು ಅಂದಿರೋ ಕೆಲಸ ಎಲ್ಲವೂ ನಿಂತೋಗುತ್ತೆ. ಒಂದ್ 8-10 ದಿನ ನೀನು, ಒಂದ್ 2 ದಿನ ನೀನ್ ಸಿಗದೆ ಇರೋ ಅಷ್ಟೊತ್ತಿಗೆ ಬೇಲ್ ಸಿಗುತ್ತೆ. ಈ ಕೇಸ್ ನಲ್ಲಿ ಏನೇನೂ ಇಲ್ಲ. ನೀನು ಸುಪ್ರೀಂ ಕೋರ್ಟಿಗೆ ಹೋಗಿದ್ರೆ ಆದ್ರೂ ಕೂಡ ಇದು ಕ್ವಾಶ್ ಆಗುತ್ತೆ, ತಲೆ ಕೆಡಿಸ್ಕೊಳ್ಬೇಡ ಅಂತ ಅವತ್ತು ಹೇಳಿದ್ರು. ಹೆಚ್ಚು ಕಡಿಮೆ ಇವತ್ತಿಗೆ 1.5-2 ವರ್ಷ ಆಗ್ತಾ ಬಂತು. ಅವತ್ತೇ ಹೇಳಿದ್ರು ಈ ಕೇಸ್ ನಲ್ಲಿ ಏನೇನೂ ಸತ್ವವಿಲ್ಲ, ಹುರುಳಿಲ್ಲ, ಹಿಂಗಾಗಿ ನಿನಗೇನು ತೊಂದರೆ ಆಗೋದಿಲ್ಲ ಅಂತ. ನಾನು ಅವ್ರ ಮಾತನ್ನು ಕೇಳಿ 2 ಕಾರ್ಯಕ್ರಮಗಳನ್ನ ಅವಾಯ್ಡ್ ಮಾಡಬೇಕಾಗಿ ಬಂತು. ನಾನು ಸಾರಿ ಕೇಳ್ತೀನಿ 2 ಕಾರ್ಯಕ್ರಮದವರಿಗೆ. ಒಂದು ಬೀದರ್ನಲ್ಲಿ ಒಂದು ಕಾಲೇಜ್ನ ಉದ್ಘಾಟನೆ ಇತ್ತು. ಇವತ್ತು ಆ ಪ್ಲೇಕ್ ಮೇಲೆ ನನ್ನ ಹೆಸರು ನೋಡುವಾಗ ಬಹಳ ಬೇಜಾರು ಅನ್ಸುತ್ತೆ ನನಗೆ. ಹೆಸರಿದೆ, ನಾನು ಬರ್ಲಿಕ್ಕೆ ಆಗ್ಲಿಲ್ಲ ಅಂತ. ಇನ್ನೊಂದು ಆಧ್ಯಾತ್ಮದ ಕಾರ್ಯಕ್ರಮ ಇತ್ತು, ನಾನು ಹೋಗ್ಲಿಲ್ಲ. ಇವತ್ತಿಗೂ ಅವರಿಗೆ ಮಾತಾಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾಕಂದ್ರೆ ಆ 2 ಕಾರ್ಯಕ್ರಮಗಳನ್ನ ನಾನು ಮಿಸ್ ಮಾಡಬೇಕಾಗಿ ಬಂತು. ಅದಾದ್ಮೇಲೆ ನನಗೆ ಇಲ್ಲೇ ಬೇಲ್ ಸಿಕ್ತು. ಬೇಲ್ ಸಿಕ್ಕ ನಂತರ ಮತ್ತೆ ಎಂದಿನಂತೆ ಕಾರ್ಯಕ್ರಮ ಮುಂದುವರಿತು. ಆ ಕಾರ್ಯಕ್ರಮ ಮುಂದುವರಿತು ಅನ್ನುವಂತ ಆಕ್ರೋಶ ಇತ್ತಲ್ಲ, ಈ ಪ್ರಿಯಾಂಕ್ ಖರ್ಗೆ ಟೀಮಿಗೆ ಹೆಂಗಿತ್ತು ಗೊತ್ತಾ ಮಿತ್ರರೇ? ನಾನು ಅದೇ ಒಂದು ಕಾರ್ಯಕ್ರಮಕ್ಕೆ, ನರೇಂದ್ರ ಮೋದಿ ಅವರ ಪ್ರಚಾರಾರ್ಥ ಕಾರ್ಯಕ್ರಮಕ್ಕೆ ಚಿತ್ತಾಪುರಕ್ಕೆ ಹೋಗಬೇಕಿತ್ತು. ನಾನು ಬೀದರ್ ಭಾಗದ ಕಾರ್ಯಕ್ರಮ ಮುಗಿಸ್ಕೊಂಡು ಕಲಬುರಗಿ ಎಂಟರ್ ಆಗಬೇಕಾದ್ರೆ ಕಲಬುರಗಿಯ ಬಾರ್ಡರ್ ಅಲ್ಲಿ ಒಂದು ದೊಡ್ಡ ಪೊಲೀಸ್ ಪಡೆ ತಗೊಂಡು ಬಂದು ನನ್ನ ನಿಲ್ಸಿದ್ದಲ್ಲ. ನಿಲ್ಲಿಸಿದ್ದು ಹೇಗೆ? ಒಂದು ಹೆಜ್ಜೆ ಮಿಸುಕಾಡದೇ ಇರೋ ತರ ನನ್ನನ್ನು ತಡೆಯುವಂತ ಪ್ರಯತ್ನವನ್ನ ಅವ್ರು ಮಾಡಿದ್ರು ಅನ್ನೋದು ಒಂದ್ ಪಾರ್ಟ್. ಆದ್ರೆ ಅವತ್ತಿನ ದಿನ ನಾನು ಕೇಳಿದೆ, ಏನಿದೆ, ಎಲ್ಲಿದೆ ಆರ್ಡರ್ ಅಂತ ಕೇಳಿದ್ರೆ, ನನ್ನನ್ನು ತಡಿಲಿಕ್ಕೆ ಅಂತ ಬಂದಂತ ಹಿರಿಯ ಪೊಲೀಸ್ ಅಧಿಕಾರಿ ನಮ್ಮ ಕಾರ್ಯಕರ್ತರ ಹತ್ರ ಏನ್ ಹೇಳಿದ್ರು ಗೊತ್ತಾ? ಇದು ಹಾಕಿದೀನಿ ಯೂನಿಫಾರ್ಮ್ ಅಂತ ನಾನು ಈ ಕೆಲಸ ಮಾಡ್ತಿದ್ದೀನಿ ಸರ್, ಇಲ್ದೇ ಅಸಹ್ಯ ಅನ್ಸತ್ ನನ್ಗೆ ಈ ಕೆಲಸ ಮಾಡಿಸ್ಲಿಕ್ಕೆ, ನಂಗೆ ಎಂತ ನೋವಾಗ್ತಿದೆ ಇವತ್ತು, ಏನೂ ಇಲ್ದೆ ಬಂದು ಇವ್ರನ್ನ ಅಡ್ಡ ಹಾಕ್ಲಿಕ್ಕೆ ನಿಂತ್ಕೊಂಡಿದೀವಿ ಅಂತ ಅವ್ರು ದುಃಖ ಪಟ್ಕೊಂಡು ಹೇಳಿದ್ದಿದೆಯಲ್ಲ, ಅದು ಇವತ್ತಿಗೂ ನಮ್ಮ ಕಾರ್ಯಕರ್ತರು ಹೇಳುವಾಗ ನಂಗೆ ವಿಚಿತ್ರ ಅನ್ಸುತ್ತೆ. ಅಂದ್ರೆ ಇಡೀ ಪೊಲೀಸ್ ವ್ಯವಸ್ಥೆಯನ್ನ ತಮ್ಮ ತಾಳಕ್ಕೆ ತಕ್ಕಂತೆ ಕುಣಿಬೇಕು ಅಂತ ಹೆಂಗ್ ಪ್ರಯತ್ನ ಪಡ್ತಾರೆ ನೋಡಿ. ಆ ಗೌರವವನ್ನ, ಘನತೆಯನ್ನ, ಪೊಲೀಸರಿಗೆ ಆ ಯೂನಿಫಾರ್ಮ್ ಇದ್ದಂತ ಘನತೆಯನ್ನು ಹೆಂಗ್ ನಾಶ ಮಾಡ್ತಾರೆ ಅಂತಂದ್ರೆ ಇದು ಬಹಳ ದುರಂತಕಾರಿ ಸಂಗತಿ. ಅವರು ಅವತ್ತು ಹೇಳಿದ್ರು, ನಾನು ಹೇಳಿದೆ ನೀವು ನೋಟಿಸ್ ಕೊಡಿ, ನನಗೆ ನೀವು ನೋಟಿಸ್ ಕೊಟ್ರೆ ವಾಪಸ್ ಹೋಗ್ತೀನಿ ಅಂತ. ಅವ್ರು ರಾತ್ರಿ ಸುಮಾರು 12:30-1 ಗಂಟೆಗೆ ನೋಟಿಸ್ ತಗೊಂಡ್ ಬಂದ್ರು. ಬೆಳಗ್ಗೆ 8 ಗಂಟೆಗೆ ಅದಕ್ಕೆ ಬೇಕಾಗಿರುವಂತ ಎಲ್ಲ ಫೈಲ್ಸ್ ಅನ್ನು ನಾವು ರೆಡಿ ಮಾಡಿದ್ವಿ. 9:30 ಕೋರ್ಟಿಗೆ ಹೋದ್ವಿ. ಕೋರ್ಟ್ ಸುಮಾರು 11:30 ಅಷ್ಟೊತ್ತಿಗೆ ನಮ್ಗೆ ಆರ್ಡರ್ ಕೊಡ್ತು, ಈ ಕಾರ್ಯಕ್ರಮವನ್ನ ತಡಿಲಿಕ್ಕೆ ಯಾರು ತಡಿಬಾರದು ಮತ್ತು ಪೊಲೀಸರೇ ನಿಂತು ಇದಕ್ಕೆ ಪ್ರೊಟೆಕ್ಷನ್ ಕೊಡಬೇಕು ಅಂತ ಹಠ ಹಿಡಿದು ಆ ಕಾರ್ಯಕ್ರಮವನ್ನ ಕೋರ್ಟಿನ ಮೂಲಕ ಮಾಡಿಸ್ಬೇಕಾಗಿ ಬಂತಲ್ಲ. ಅವತ್ ನಾನು ಹೇಳಿದೆ, ನಿಮ್ಮ ಹತ್ರ ಅಧಿಕಾರ ಇರ್ಬೋದು, ನಿಮ್ಮಪ್ಪ ಪ್ರೆಸಿಡೆಂಟ್ ಆಗಿರ್ಬೋದು, ಒಂದು ದೊಡ್ಡ ಪಾರ್ಟಿಯ ಪ್ರೆಸಿಡೆಂಟ್ ಆಗಿರ್ಬೋದು, ನೀವು ಸಿಕ್ಕಾಪಟ್ಟೆ ಕೋಟ್ಯಂತರ ರೂಪಾಯಿ ಒಡೆತನ ನಿಮ್ಮ ಹತ್ರ ಇರ್ಬೋದು, ಬಟ್ ಅವತ್ ನಾನು ಹೇಳಲಿಲ್ಲ, ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನೀವು ಡ್ರಗ್ಸ್ ಯಾರ್ಯಾರು ಮಾರ್ತಾರೋ ಅವ್ರ ಜೊತೆ ಸಂಪರ್ಕ ನಿಮ್ಗಿರ್ಬೋದು, ನಿಮ್ಮ ಕಾರ್ಟಲ್ ಬಹಳ ದೊಡ್ಡದಿರ್ಬೋದು. ಆದ್ರೆ ನನ್ನ ಹತ್ರ ಒಂದೇ ಒಂದು ಶಕ್ತಿ ಏನಿದೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನ ಅಷ್ಟೇ ನನ್ನ ಹತ್ರ ಇರುವ ಶಕ್ತಿ ಅಂತ ಅವತ್ ನಾನು ಹೇಳಿದ್ದೆ. ಇವತ್ತು ಆ ಮಾತನ್ನು ಪುನರುಚ್ಚರಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಆದ್ರೆ ಇಲ್ಲಿಗೆ ಮುಗಿಲಿಲ್ಲ, ಚಿತ್ತಾಪುರ ತಡೆದಿದ್ದು ಮುಗಿಲಿಲ್ಲ. ಅದಾದ ಸ್ವಲ್ಪ ದಿನಗಳಲ್ಲೇ ನಾವು ಕಾರ್ಗಿಲ್ ವಿಜಯೋತ್ಸವನ, ಫ್ಯಾಂಟಾಸ್ಟಿಕ್, ಇವತ್ತು ಕಾರ್ಗಿಲ್ ವಿಜಯೋತ್ಸವದ ದಿನ ಕೂಡ ಇವತ್ತು. ನಾವು ಅದರ ಹಿನ್ನೆಲೆಯಲ್ಲಿ ಒಂದು ಕಾರ್ಯಕ್ರಮವನ್ನ ಎಲ್ಲ ಕಡೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ರೆ, ಆವತ್ತಿನ ದಿನ ಕಾರ್ಯಕ್ರಮ ಮಾಡಬಾರದು ಅಂತ ತಡಿಲಿಕ್ಕೆ ಅಂತ ಬಂದ್ರು. ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಬಿಡಲ್ಲ, ಯಾವುದೇ ಪೊಲಿಟಿಕ್ಸ್ ಇರಲಿಲ್ಲ ಅದರಲ್ಲಿ. ಆದ್ರೆ ಕಾರ್ಗಿಲ್ ಬಂದಾಗಲೆಲ್ಲ ಅದು ಇವರಿಗೆ ಹೊಡೆತ ಬೀಳುತ್ತೆ ಎನ್ನುವ ಏಕೈಕ ಕಾರಣಕ್ಕೋಸ್ಕರ ಕಾರ್ಯಕ್ರಮ ತಡಿಲಿಕ್ಕೆ ಬಂದ್ರು. ಕಾರ್ಯಕ್ರಮ ನಿಂತೋಗಿದೆ ಅಂತ ಸುದ್ದಿಯನ್ನು ಹಬ್ಸಿದ್ರು. ಪೊಲೀಸರು ಇದಕ್ಕೆ ಪರ್ಮಿಷನ್ ಇಲ್ಲ ಅಂತ ಹೇಳಿಕೆ ಕೊಡುವಂತ ಪ್ರಯತ್ನ ಮಾಡಿದ್ರು. ಕೊನೆಗೆ ನಾವು ಎಲ್ಲವನ್ನೂ ಮೀರಿ ಹಠ ಹಿಡಿದು ಪ್ರೋಗ್ರಾಮ್ ಮಾಡ್ತೀವಿ ಅಂತ ಗೊತ್ತಾದಾಗ ಪೊಲೀಸರು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆವರಣದಲ್ಲಿ ನಿಂತಿದ್ರು ಅಂತಂದ್ರೆ ಜನ ನೋಡ್ಕೊಂಡು ಗಾಬರಿಯಾಗಿ ವಾಪಸ್ ಹೋಗ್ಬೇಕಪ್ಪ, ಆ ತರದ ವ್ಯವಸ್ಥೆಯನ್ನು ಮಾಡಿದ್ರು ಕೂಡ ಜನ ಕಾರ್ಯಕ್ರಮಕ್ಕೆ ಬಂದಿದ್ರು. ಕಾರ್ಯಕ್ರಮ ತುಂಬಾ ಚೆನ್ನಾಗಾಯ್ತು. ಅದು ಎರಡನೇದು. ಇನ್ನು ಇದಾದ ನಂತರವೂ ಕೂಡ ಇವರಿಗೆ ಸಮಾಧಾನ ಆಗದೆ ಎಲ್ಲಿವರೆಗೂ ಮಾಡಿದ್ರು ಗೊತ್ತೇನು? ಕೋರ್ಟಿನ ಮೂಲಕ ಆರ್ಡರ್ ತರಿಸ್ಕೊಂಡು ಸಿರಿವಾರ ಪೊಲೀಸ್ ಸ್ಟೇಷನ್ಗೆ ಬಂದು ಸೈನ್ ಮಾಡಿ ಹೋಗ್ಬೇಕು ಅಂತಂದ್ರು. ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಹ್ಯೂಮಿಲಿಯೇಟ್ ಮಾಡಬೇಕು ಅಂತ, ಹೇಗಾದ್ರೂ ಮಾಡಿ ಆ ವ್ಯಕ್ತಿಗೆ ಇನ್ನು ಮುಂದೆ ನನಗೆ ಈ ಸಾವಾಸ ಸಾಕಪ್ಪ, ಈ ಕೆಲಸ ಸಾಕು ಅಂತ ಹೇಳಿ ಅವನ್ ಪಲಾಯನ ಮಾಡಬೇಕು ಅಂತ ಮಾಡುವಂತ ಪ್ರಯತ್ನ. ಆದ್ರೆ ಅಚ್ಚರಿ ಏನಾಯ್ತು ಗೊತ್ತೇನು? ನಾನು ಸಿರಿವಾರಕ್ಕೆ ಹೋಗಬೇಕಾದ್ರೆ ಅಲ್ಲಿನ ಎಲ್ಲ ಕಾರ್ಯಕರ್ತ ಮಿತ್ರರು, ನನ್ನ ಹಿತೈಷಿಗಳೆಲ್ಲ ಸೇರ್ಕೊಂಡು ಅವರೆಲ್ಲರೂ ಅವತ್ತು ನನ್ನ ಜೊತೆ ಬಂದ್ರು. ಹೇಗ್ ಬಂದ್ರು ಅಂತಂದ್ರೆ, ಸ್ಟೇಷನ್ಗೆ ಹೋಗೋದು ಅವಮಾನ ಏನಲ್ಲ, ಇದು ಈ ಪ್ರಭುತ್ವ ಏನು ಸರ್ವಾಧಿಕಾರತ್ವವನ್ನ ಬಿಂಬಿಸ್ತಾ ಇದೆ, ಆ ಸರ್ವಾಧಿಕಾರತ್ವವನ್ನ ಎದುರಿಸಲಿಕ್ಕೆ ನಾವೆಲ್ಲರೂ ಜೊತೆಯಾಗಿರಬೇಕು ಅಂತ ತೋರಿಸುವಂತ ಒಂದು ಪ್ರದರ್ಶನ ಆಗ್ಬಿಡ್ತು. ನನಗೆ ಆಶ್ಚರ್ಯ, ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಜನ ಸೇರಿದ್ರು ಅಂತಂದ್ರೆ ಕೊನೆಗೆ ಪೊಲೀಸರು ನನ್ನನ್ನು ವಿನಂತಿಸಿಕೊಂಡ್ರು ಸೈನ್ ಮಾಡಿದ್ಮೇಲೆ, ಸರ್ ಇದರಲ್ಲಿ ನಮ್ದೇನೋ ಪಾತ್ರ ಇಲ್ಲ, ದಯವಿಟ್ಟು ಸ್ಟೇಷನ್ ನ ಹೊರಗಡೆ ಜೈಕಾರ ಒಂದು ಕೂಗ್ಬೇಡಿ ಅಂತ ವಿನಂತಿ ಮಾಡ್ಕೊಳ್ಳಿ ಅಂತ ಪೊಲೀಸರು ರಿಕ್ವೆಸ್ಟ್ ಮಾಡಿದ್ರು. ನಾನು ಎಲ್ಲ ಬಂದ ಕಾರ್ಯಕರ್ತನ ಕೇಳ್ಕೊಂಡೆ, ಪೊಲೀಸರು ರಿಕ್ವೆಸ್ಟ್ ಮಾಡಿದ್ದಾರೆ, ನಾವು ಜೈಕಾರ ಇಲ್ಲಿ ಕೂಗೋದು ಬೇಡ, ಇಲ್ಲಿಂದ ಆಚೆಗೆ ಹೋಗೋಣ ಅಂತ ದೂರಕ್ಕೆ ಬಂದು ಸ್ವಲ್ಪ ಹೊರಗಡೆ ಬಂದು, ಯಾಕೆಂದ್ರೆ ನನಗೆ ಪೊಲೀಸರ ಮೇಲೆ ಅಪಾರವಾದ ಗೌರವ ಇದೆ. ನಂಗೆ ಗೊತ್ತಿದೆ ಈ ಅಧಿಕಾರ
ಅಧಿಕಾರದಲ್ಲಿರೋರು ಅವರನ್ನ ತಮ್ಮ ತಾಳಕ್ಕೆ ತಕ್ಕಂತೆ ಕುಣಿಸ್ಕೊಳ್ತಾರೆ ಅಂತ. ಹೀಗಾಗಿ ಅಲ್ಲಿಂದ ಹೊರಗೆ ಬಂದು ನಾವು ಜೈಕಾರ ನಡೆಸಬೇಕಾಗಿ ಬಂತು. ಫೈನ್. ಇಷ್ಟಾದ್ಮೇಲೂ ಇವ್ರು ನಿಲ್ಲಿಲ್ಲ. ಎಲ್ಲಿವರೆಗೂ ಮಾಡಿದ್ರು ಅಂತಂದ್ರೆ, ನಮ್ ವಾಲಂಟಿಯರ್ಸ್ ಇದಾರಲ್ಲ, ನಾನೇ ಯಾವ್ದಾದ್ರು ಕಂಪನಿಗಳನ್ನ ಇನಾಗ್ರೇಟ್ ಮಾಡಿಸಿರ್ತೀನಿ, ಯಾವ್ದೋ ಕಂಪನಿಗಳ ಬಗ್ಗೆ ನಾನು ಪ್ರಚಾರ ಮಾಡಿ ತುಂಬಾ ಒಳ್ಳೆ ಹುಡುಗರು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ದೇನಲ್ಲ, ಇವ್ರು ಏನ್ ತಿಳ್ಕೊಂಡಿದ್ದಾರೆ ಗೊತ್ತಾ, ನಾನೇ ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೀನಿ ಕಂಪನಿಗೆ ಅಂತ. ಅಂತ ಕಂಪನಿಗಳ ಮೇಲೆ, ಒಂದೆರಡು ಕಂಪನಿಗಳ ಮೇಲೆ ರೈಡ್ ಮಾಡಿಸಿ ಅವ್ರದ್ದು ಎಲ್ಲಾ ಫೈಲ್ಸ್ ನ ಅನವಶ್ಯಕವಾಗಿ ತೆಗೆಸಿ, ಆ ಫೈಲ್ಗಳಲ್ಲಿ ನನ್ನ ಹೆಸರಲ್ಲಾದ್ರೂ ಕಾಣುತ್ತಾ, ಇನ್ವೆಸ್ಟ್ಮೆಂಟ್ ಕಾಣುತ್ತಾ ಅಂತ ಹುಡುಕ್ಸಿದ್ದಾರೆ. ನನಗಿದು ಇವರೇ ಮಾಡಿಸಿದ್ದು ಅಂತ ಯಾವಾಗ ಗೊತ್ತಾಯ್ತು ಗೊತ್ತಾ, ನಾನು ಯಾವ ಕಾರ್ಯಕ್ರಮಕ್ಕೆ, ಒಂದು ಸಂಸ್ಥೆ ನನ್ನೊಂದು ಕಾರ್ಯಕ್ರಮಕ್ಕೆ ಕರೀತಿತ್ತು, ಆ ಕಾರ್ಯಕ್ರಮಕ್ಕೆ ಕರೆದು ನಾನೊಂದ್ 2-3 ದಿನಗಳ ಉಪನ್ಯಾಸ ಎಲ್ಲ ಮಾಡಿದಾಗ ನನಗೊಂದು 10,000, 8,000, 6,000, 2,000ದಿಂದಲೂ ಕೊಡ್ತಿದ್ದಾರೆ. ಅನೇಕ ವರ್ಷಗಳಿಂದ ಆ ಸಂಸ್ಥೆಗೆ ಹೋಗ್ತಿದ್ದೀನಿ. ಅವ್ರು ಎಷ್ಟು ಕೊಡ್ತಾರೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಆ ಸಂಸ್ಥೆಗೆ ಒಂದು ಲೆಟರ್ ಏನ್ ಬರೆದ್ರು ಗೊತ್ತಾ, ನೀವು ಚಕ್ರವರ್ತಿ ಸೂಲಿಬೆಲೆಯವ್ರನ್ನ ಕರೆಸ್ತೀರಿ, ಅವ್ರು ಯಾವತ್ ನೋಡಿದ್ರು ನರೇಂದ್ರ ಮೋದಿ ಅವ್ರ ಬಗ್ಗೆ ಅಥವಾ ಸರ್ಕಾರದ ವಿರುದ್ಧವಾಗಿ ಮಾತನಾಡ್ತಿರ್ತಾರೆ, ನಿಮಗೆ ಇದುವರೆಗೂ ಕೊಟ್ಟಿರುವ ಅನುದಾನವನ್ನ ಯಾಕೆ ತಡಿಬಾರದು ಅಂತ ಪತ್ರ ಬರೆದ್ರು. ಆ ಸಂಸ್ಥೆ ಬಹಳ ಗಾಬರಿಯಾಗಿ ಎಲ್ಲ ಆ ತರ ಮಾತಾಡಿದ್ದಾರೆ ತೋರಿಸಿ ಅಂತ ಕೇಳಿದ್ರೆ, ಅವಹೇಳನಕಾರಿಯಾಗಿರುವಂತ ಮಾತುಗಳು ತೋರಿಸಿ ಅಂತ ಕೇಳಿದ್ರೆ ಇವತ್ತು ಉತ್ತರ ಇರಲಿಲ್ಲ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅನ್ನೋದನ್ನ ಬಾಬಾ ಸಾಹೇಬರು ನಮ್ಗೆ ಶಕ್ತಿಯಾಗಿ ಕೊಟ್ಟಿದ್ರು. ಆದರೆ ದುರದೃಷ್ಟಕರ ಸಂಗತಿ ಅಂತಂದ್ರೆ, ಅದನ್ನ ಕಿತ್ತುಕೊಳ್ಳುವಂತ ಕೆಲಸವನ್ನ ಪ್ರಿಯಾಂಕ್ ಖರ್ಗೆ ಮಾಡಿದ್ರು. ಬಾಬಾ ಸಾಹೇಬರ ಬಗ್ಗೆ ಇಷ್ಟು ಮಾತನಾಡುವಂತ ವ್ಯಕ್ತಿ ಕೊನೆಗೆ ಏನ್ ಮಾಡಿದ್ರು ಗೊತ್ತಾ, ಎಲ್ಲಿವರೆಗೂ ಮಾಡಿದ್ರು ಗೊತ್ತಾ, ಆ ಸಂಸ್ಥೆ ನನಗೆ ಎಷ್ಟು ದುಡ್ಡು ಕೊಡುತ್ತೆ ಅನ್ನೋದನ್ನ ಅವರು ಟ್ವೀಟ್ ಮಾಡಿದ್ರು. ಚಕ್ರವರ್ತಿ ಬಾಡಿಗೆ ಭಾಷಣಕಾರ, ಈ ಸಂಸ್ಥೆ ದುಡ್ಡು ತಗೊಳ್ತಾರೆ, ನಾನು ಒಬ್ಬನೇ ಅಲ್ಲ ಮಿತ್ರರೇ, ಆ ಸಂಸ್ಥೆಗೆ ಯಾರು ಬಂದು ಭಾಷಣ ಮಾಡಿ ಹೋದ್ರು ಕೂಡ ಅವ್ರಿಗೆ ಉಪನ್ಯಾಸದ ಗೌರವಧನವನ್ನ ಆ ಸಂಸ್ಥೆ ಕೊಡುತ್ತೆ. ನನಗ್ ಕೊಡ್ತಾರೆ ಅಂತ ಅವರು ಬರೆದ್ರು, ಅದನ್ನು ಬರೆದು ನನ್ನನ್ನು ಹಂಗಿಸುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ವಾಸ್ತವದ ಸಂಗತಿ ಏನು ಅಂತಂದ್ರೆ, ಆ ಒಂದು ಕಾರ್ಯಕ್ರಮ ನಾನು ಎಲ್ಲಾದ್ರೂ 1-1.5 ಗಂಟೆ ಮಾತನಾಡ್ತೀನಿ ಅಂತಂದ್ರೆ ಅದಕ್ಕೆ ಹಿಂದೆ 4-6 ದಿನಗಳ ಕಾಲ ಶ್ರಮ ಇರುತ್ತೆ, ಅಧ್ಯಯನ ಇರುತ್ತೆ, ಪುಸ್ತಕಗಳನ್ನು ಕೊಂಡುಕೊಂಡಿದ್ದಿರುತ್ತೆ, ಅದನ್ನು ಓದಿ ಅದನ್ನ ಗ್ರಾಸ್ ಮಾಡ್ಕೊಳ್ಳೋ ಪ್ರಯತ್ನ ಇರುತ್ತೆ. ಇವೆಲ್ಲದರ ಹಿಂದೆ ಕೊಡುವಂತದ್ದು ತುಂಬಾ ಜನ ಹೇಳಿದ್ರು, ಅಷ್ಟೇನ ಕೊಡೋದು ಸಂಸ್ಥೆಯವರು, ನಾವೇನೋ ಬಹಳ ಕೊಡ್ತಾರೆ ಅಂತ ಅನ್ಕೊಂಡಿದ್ವಿ ಅಂತ. ಅಂದ್ರೆ ಈತ ಹೇಳಿದ್ರಿಂದಾಗಿ ಅನೇಕರಿಗೆ ಗೊತ್ತಾಯ್ತು ನಿಜವಾಗಿಯೂ ಒಂದು ಭಾಷಣ ಅಂತಂದ್ರೆ ಏನು, ಅದ್ರ ಹಿಂದೆ ಇರುವಂತ ಶ್ರಮ ಏನು ಅಂತ ಆಗ ಗೊತ್ತಾಯ್ತು. ನಾನು ಬರೀ SSLC ಮುಗಿಸಿ 2nd PUC ಮಾಡ್ಕೊಂಡು ಬಂದಿರೋನಲ್ಲ, ನಾನು BE ಓದ್ಕೊಂಡಿದ್ದೀನಿ, ನಾನು ಸಿಕ್ಕಾಪಟ್ಟೆ ಅಧ್ಯಯನ ಮಾಡಿದ್ದೀನಿ ಅಂತ ನಾನು ಹೇಳ್ಬೇಕಲ್ಲ ಇವರುಗಳಿಗೆ. ಯಾರ್ಯಾರುಗಳಿಗೆ ಈ ಅಧ್ಯಯನದ ಶ್ರಮ ಗೊತ್ತಿಲ್ವೋ, ಅಧ್ಯಯನದ ಶ್ರಮ ಗೊತ್ತಿಲ್ಲದೆ ಇರೋರೆಲ್ಲ ಅಧ್ಯಯನದ ಕುರಿತಂತೆ ಮಾತನಾಡ್ಲಿಕ್ಕೆ ಬಂದ್ರು ಅನ್ನೋದು ನಂಗೆ ಬಹಳ ವಿಚಿತ್ರ ಅನ್ಸುತ್ತೆ. ಇದನ್ನ ಪರ್ಸನಲ್ ಆಗಿ ತೆಗೆದುಕೊಳ್ಬೇಡಿ ಪ್ರಿಯಾಂಕ್ ಖರ್ಗೆ ಅವರೇ, ನಾನು ಮಾತಿಗೆ ಅಂತ ಹೇಳಿದೆ ಅಷ್ಟೇ. ನೀವು ಮಾತಿಗೆ ತುಂಬಾ ಹೇಳ್ತಿರ್ತೀರಲ್ಲ, ನಿಮ್ಗೊಂದು ಮಾತಿಗೆ ಹೇಳೋಣ ಅಂತ. ಆದ್ರೆ ಇಲ್ಲಿಗೆ ನಿಲ್ಲಿಲ್ಲ. ಸುಪ್ರೀಂ ಕೋರ್ಟ್ ಈ ವಿಚಾರವು ಎಲ್ಲ ಆದ್ಮೇಲೆ ಸ್ವಲ್ಪ ಸೈಲೆಂಟ್ ಆಗಿತ್ತು. ನಿಮ್ಗೊಂದು ಆಶ್ಚರ್ಯದ ಸಂಗತಿ ಹೇಳ್ತೀನಿ, ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಾಬಬ್ಲಿ ಇದು 2ನೇ ಬಾರಿಗೆ ಅಥವಾ 3ನೇ ಬಾರಿಗೆ ಬರ್ತಿರೋದು. ಸುಪ್ರೀಂ ಕೋರ್ಟ್ ನಲ್ಲಿ ಟೈಮ್ ಕೇಳಿದ್ರು, ಇನ್ ಸ್ವಲ್ಪ ದಿನ. ಏನು ಟೈಮ್ ತಗೊಳಕ್ ಏನಿರ್ಲಿಲ್ಲ, ನಿಮ್ ವಕೀಲರು ಮಾತನಾಡಬೇಕು, ಈ ಕಡೆಯಿಂದ ವಕೀಲರು ಉತ್ತರ ಕೊಡಬೇಕು. ಟೈಮ್ ತಗೊಂಡಾಗ ಜಡ್ಜ್ ಕೂಡ ಕೇಳಿದ್ರು, ಇದಕ್ಕೇನ್ ಟೈಮ್ ಬೇಕು ಅಂತ ಕೇಳಿದಾಗ ವಕೀಲರು ಹೇಳ್ತಾರೆ, ಹೇಗಾದ್ರೂ ಮಾಡಿ ಸ್ವಲ್ಪ ಪೋಸ್ಟ್ಪೋನ್ ಮಾಡೋಣ ಇದನ್ನ, ಇಲ್ಲ ಅಂದ್ರೆ ನಮ್ಗೆ ಆ ಪ್ರೆಷರ್ ತಡಿಲಿಕ್ಕೆ ಆಗ್ತಿಲ್ಲ ಅಂತ. ಅವ್ರಿಗೆ ಗೊತ್ತಿತ್ತು ಈ ಕೇಸ್ ನಲ್ಲಿ ಏನೂ ಇಲ್ಲ, ಅಯೋಗ್ಯ ಅನ್ನೋ ಪದ ಜಾತಿ ನಿಂದನೆ ಅಲ್ಲ ಅಂತ ಗೊತ್ತಿದ್ರು ಈ ಪ್ರಯತ್ನ ಮಾಡಿದ್ರು. ಆದ್ರೆ ನಿನ್ನೆ ಕೋರ್ಟ್ ಬಿಡ್ಲೇ ಇಲ್ಲ. ಹೇಗೆ ಬಾರಿಸಿದೆ ಕಪಾಳಕ್ಕೆ ಅಂತಂದ್ರೆ, ಈ ತರದ ಕೇಸುಗಳನ್ನು ತೆಗೆದುಕೊಂಡು ಇನ್ ಮುಂದೆ ಬರಬೇಡಿ ಅಂತ. ನಿಜಕ್ಕೂ ರಿಲೀಫ್ ನನಗೆ ರಿಲೀಫ್ ಯಾಕೆಂದ್ರೆ ಕೋರ್ಟ್ ಅಲ್ಲಿ ಕೇಸ್ ಇದೆ ಅಂತಲ್ಲ, ಆದ್ರೆ ಒಂದು ಅನವಶ್ಯಕವಾದ ಒಂದು ಕಿರಿಕಿರಿ ಇರುತ್ತಲ್ಲ, ಈ ಕೇಸನ್ನ ಬಳಸ್ಕೊಂಡು, ಈ ತರದ ಪೆಟ್ಟಿ ಕೇಸುಗಳನ್ನ ಬಳಸ್ಕೊಂಡು, ಮಿತ್ರ ನನ್ಗೆ ಎಂತೆಂತ ಕೇಸ್ ಇವ್ರು ಹಾಕಿದ್ದಾರೆ ಅಂತಂದ್ರೆ, ಫೇಸ್ಬುಕ್ ಅಲ್ಲಿ ನಿನಗೆ ಯಾಕೆ ಉರಿ ಅಂತ ನನ್ನ ಅಕೌಂಟ್ ಇಂದ ಕಮೆಂಟ್ ಬಂದಿದೆ ಅನ್ನೋ ಕಾರಣಕ್ಕೋಸ್ಕರ ನನ್ನ ಮೇಲೆ ಒಂದು ಕೇಸ್ ಇದೆ. ಯಾರ್ಯಾರು ಏನೇನು ಬರೀತಾರೆ ಫೇಸ್ಬುಕ್ ಅಲ್ಲಿ ನನ್ನ ಬಗ್ಗೆ ಅಂತ ನೀವು ನೋಡಿದೀರಾ, ಎಂತೆಂತ ಪದಗಳನ್ನ ಬಳಸ್ತಾರೆ ಅಂತ ನೀವು ನೋಡಿದೀರಾ. ಸೊ ಹಾಗೇನಾದ್ರೂ ನಾನು ತಮಾಷೆ ಮಾಡ್ತಿದ್ದೆ, ನನ್ನ ಬಗ್ಗೆ ಈ ತರ ಹಾಕಿರುವ ಕಾಮೆಂಟ್ ಗಳನ್ನ ಇಟ್ಕೊಂಡು ನಾನೇನಾದ್ರೂ FIR ಮಾಡ್ಲಿಕ್ಕೆ ಶುರು ಮಾಡಿದ್ರೆ, ನನಗೋಸ್ಕರ ಕರ್ನಾಟಕ ಸರ್ಕಾರ ಒಂದು ಪೊಲೀಸ್ ಸ್ಟೇಷನ್ ತೆರಿಬೇಕು, ಅಷ್ಟೇ FIR ಮಾಡಿಸಬಹುದು ನಾನು. ಆದ್ರೆ ಉರಿ ಅನ್ನೋದಕ್ಕೋಸ್ಕರ ಒಂದು ಕೇಸ್ ಇವತ್ತಿಗೂ ಕೂಡ ಶಿವಮೊಗ್ಗದ ಪೊಲೀಸರು ಹಾಕೊಂಡು ಕೂತಿದ್ದಾರೆ. ನಂಗೆ ಗೊತ್ತು ಅವರಿಗೂ ಇಷ್ಟ ಇಲ್ಲ, ಇದು ಗೊತ್ತಿದೆ ಅವರಿಗೂ, ಇದರಲ್ಲಿ ಏನೂ ಸತ್ವ ಇಲ್ಲ ಅಂತ. ಆದ್ರೂ ಕೂಡ ಒಂದು ಕೇಸ್ ಹಾಕೊಂಡು ಕೂತಿದ್ದಾರೆ. ಸೊ ಇವೆಲ್ಲವನ್ನು ನೋಡುವಾಗ ನನ್ಗನ್ಸತ್ತೆ, ಇಡೀ ಸಿಸ್ಟಮ್ ಅನ್ನ ಇವ್ರು ಬಳಸ್ಕೊಳ್ಳೋ ರೀತಿ ಇದೆಯಲ್ಲ, ಅದು ಅತ್ಯಂತ ಕೆಟ್ಟದ್ದಾಗಿದೆ ಅಂತ. ಆದ್ರೆ ನೆನ್ನೆ ಸುಪ್ರೀಂ ಕೋರ್ಟ್ ಇವನ್ನ ಕ್ವಾಶ್ ಮಾಡಿದ ನಂತರ ರಿಲೀಫ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಈ ಕೇಸುಗಳನ್ನ ಬಳಸ್ಕೊಂಡು ಅವರು ನನ್ನನ್ನು ಗಡಿಪಾರು ಮಾಡುವ, ನನ್ನನ್ನು ಊರಿಂದ ಹೊರಗೆ ಓಡಿಸುವ ಏನೆಲ್ಲ ಪ್ರಯತ್ನಕ್ಕೆ ಟ್ರೈ ಮಾಡ್ತಿದಾರಲ್ಲ, ಸೊ ಅವೆಲ್ಲಕ್ಕೂ ಕೂಡ ಒಂದು ದೊಡ್ಡ ಕಡಿವಾಣ ಬಿದ್ದಿದೆ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ. ಅಂಡ್ ಫೈನಲಿ ನಂಗೆ ಹೇಳ್ಬೇಕಾಗಿರೋದು ಏನೂ ಇಲ್ಲ. ನಾನು ಪ್ರಿಯಾಂಕ್ ಖರ್ಗೆ ಅವರು ನಾನು ವಿನಂತಿ ಮಾಡ್ತಾ ಇದ್ದೀನಿ. ವಿನಂತಿ ಏನ್ ಗೊತ್ತೇನು, ಆದರಣೀಯ ಖರ್ಗೆ ಅವರೇ, ಪ್ರಿಯಾಂಕ್ ಖರ್ಗೆ ಅವರೇ,
ಅಯೋಗ್ಯ ಅನ್ನೋದು ಒಂದು ಜಾತಿಯ, ಇದು ಜಾತಿ ಆಗೋದಿಲ್ಲ, ಇದೊಂದು ಜಾತಿ ನಿಂದನೆಯ ಹೆಸರಿಗೆ ಬರೋದಿಲ್ಲ ಅಂತ ಗೊತ್ತಿದ್ರು ಒಂದು ಸುಳ್ಳು ಕೇಸನ್ನ ನೀವು ತೆಗೊಂಡು ಸುಪ್ರೀಂ ಕೋರ್ಟ್ನವರೆಗೂ ಹೋದ್ರಲ್ಲ, ಸುಳ್ಳು ಏನೂ ಇಲ್ಲದೆ ಇರುವಂತ ಕೇಸನ್ನ ಜಾತಿಯ ಹೆಸರು ತಗೊಂಡು ಬಂದು ಹೋದ್ರಲ್ಲ. ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಬಾಬಾ ಸಾಹೇಬರು ದಲಿತರಿಗೆ ಕೊಟ್ಟಿದ್ದ ಹಕ್ಕನ್ನ ನೀವೇ ನಾಶ ಮಾಡದ? ದಲಿತರನ್ನ ಜಾತಿಯ ಹೆಸರು ಕರೆದು ಅವಮಾನ ಮಾಡ್ತಾರೆ ಅಂತಂದಾಗ ಆ ಅವಮಾನವನ್ನು ತಡೆಯೋದು ನ್ಯಾಯದಷ್ಟೇ ಅಲ್ಲ ರೀ, ನನ್ನ ಮತ್ತು ನಿಮ್ಮ ಪ್ರಯತ್ನ ಕೂಡ. ನಾವು ಯುವ ಬ್ರಿಗೇಡ್ ನ ಹೇಗ್ ಕಟ್ಟಿದೀವಿ ಗೊತ್ತಾ? ಯುವ ಬ್ರಿಗೇಡ್ ನಲ್ಲಿ ಯಾರ ಜಾತಿ ಯಾವುದು ಅಂತ ನಮಗೂ ಗೊತ್ತಾಗೋದಿಲ್ಲ. ನಾವು ಹಾಕ್ ಕಟ್ಕೊಂಡು ಬಂದಿದ್ದೀವಿ. ಒಂದೇ ತಟ್ಟೆಯಲ್ಲಿ ಊಟ ಮಾಡುವಂತ ಅಣ್ಣ ತಮ್ಮಂದ್ರಾಗಿ ಬೆಳೆದಿದ್ದೀವಿ. ಇವತ್ತಿಗೂ ಕೂಡ ಜಾತಿಯ ವಿಚಾರ ಬಂದಾಗ ನಾನು ತುಂಬಾ ಸೂಕ್ಷ್ಮವಾಗಿ ಮಾತನಾಡುವಂತವನು. ನೀವೊಂದು ಜಾತಿಯ ಹಣಪಟ್ಟಿಯನ್ನ ಹೀಗೆ ಮಾತಾಡ್ತಾರೆ ಅಂತ ಒಂದು ತಲೆ ಕಟ್ಟಿ ನೀವು ಈ ಇಡೀ ಪ್ರಕರಣದಲ್ಲಿ ಏನ್ ಮಾಡಿದಿರಿ ಗೊತ್ತಾ? ಈ ತರದ ಸುಳ್ಳು ಪ್ರಕರಣಗಳು ದಾಖಲಾಗ್ತವೆ ಅನ್ನೋದನ್ನ ಸಾಬೀತ್ ಮಾಡ್ಬಿಟ್ರಿ. ಇದು ಮೊದಲನೇದು. ಈಗ ಬಾಬಾ ಸಾಹೇಬರು ಕೊಟ್ಟ ಆ ಅಧಿಕಾರವನ್ನ ನೀವೇ ಕಸ್ದಂತಾಗ್ಲಿಲ್ವಾ? ಆ ದಲಿತರಿಗೆ ಬಾಬಾ ಸಾಹೇಬರು ಕೊಟ್ಟಿದ್ದಂತ ಆ ಶಕ್ತಿಯನ್ನ ಕಸ್ದಿದ್ ನೀವೇ ಅಲ್ವಾ? ಎರಡನೇ, ನಾನು ಇತ್ತೀಚೆಗೆ ಇದೇ ತರದೊಂದು ಜಾತಿ ನಿಂದನೆಯ ಕೇಸನ್ನ ಒಬ್ಬ ಪತ್ರಕರ್ತ ಮಿತ್ರ ಜೊತೆ ಮಾತಾಡುವಾಗ ಅವ್ರು ಹೇಳ್ತಿದ್ರು, ಜಾತಿ ನಿಂದನೆ ಅಂತ ಬಂದ ತಕ್ಷಣ, ಆ ಕೇಸ್ ಬಂದ ತಕ್ಷಣ 60,000ನೋ 70,000 ಏನೋ ಸರ್ಕಾರ ಕೊಡುತ್ತೆ ಅಂತ. ನಂಗೆ ಪರಿಪೂರ್ಣವಾಗಿ ಗೊತ್ತಿಲ್ಲ, ನಾನು ಅದ್ರ ಇಗ್ನೋರೆಂಟ್ ಆ ವಿಚಾರದಲ್ಲಿ. ಕೊಡುತ್ತೆ ಅಂತ ನಂಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ. ಆ ಕೇಸನ್ನ ಫೈಟ್ ಮಾಡ್ಲಿಕ್ಕೆ ಇನ್ ಕೇಸ್ ನಿಮ್ಮಲ್ಲಿ ಯಾರಿಗಾದ್ರೂ ಆ ತರ ದುಡ್ಡು ಬಂದ್ಬಿಟ್ಟಿದ್ರೆ, ಈಗ ಕೋರ್ಟ್ ಅಲ್ಲಿ ಕ್ವಾಶ್ ಆಯ್ತಲ್ಲ, ಕ್ವಾಶ್ ಆದ ನಂತರ ದಲಿತರ ಉದ್ಧಾರಕ್ಕೋಸ್ಕರವಾದ್ರೂ ಆ ದುಡ್ಡನ್ನಾದ್ರೂ ಬಳಸಲ್ಲ ಅಂತ ನಾನು ವಿನಂತಿಸ್ಕೊಳ್ತೀನಿ. ಯಾಕೆ ನಾವು ಹೀಗೆ ಬದುಕಬೇಕು? ಯಾವ ತರದ ಚಿಂತನೆ ನಮ್ದಾಗಬೇಕು? ಹೀಗಾಗಿ ಬಾಬಾ ಸಾಹೇಬರು ಕೊಟ್ಟಂತ ಈ ಶಕ್ತಿಯನ್ನ ದಯಮಾಡಿ ಕಸಿಬೇಡಿ. ಅದು ದಲಿತರಿಗೆ ಕೊಟ್ಟಿರುವಂತ ಹಕ್ಕು, ಅದರಲ್ಲಿ ಅನ್ಯಾಯ ಆಗಬಾರದು. ಅವ್ರಿಗೆ ಆಗ್ತಾ ಇರುವಂತ ಶೋಷಣೆಯನ್ನ ತಡಿಲಿಕ್ಕೆ ಇದೊಂದು ಪ್ರಮುಖವಾದ ಅಸ್ತ್ರ. ಆದ್ರೆ ನಿಮ್ಮಂಥವ್ರು ಅಂಥದ್ದನ್ನೇ ಕಸಿಯೋದಕ್ಕೆ ಪ್ರೇರಣೆ ಕೊಟ್ಟರೆ ಏನ್ ಮಾಡೋದು ಹೇಳಿ ಪ್ರಿಯಾಂಕ್ ಖರ್ಗೆ ಅವರೇ? ಡೆಫಿನೆಟ್ಲಿ ಇದು ಸೂಟ್ ಆಗುವಂತ ಸಂಗತಿ ಅಲ್ಲ. ಒಬ್ಬ ಮಂತ್ರಿ ಆಗಿರುವಂತ ಒಬ್ಬರಿಗೆ ಸೂಟ್ ಆಗುವಂತ ಸಂಗತಿ ಅಲ್ಲ. ಇನ್ ಎರಡನೇದು, ನಿಮ್ಮನ್ನ ಕಲಬುರಗಿ ಅವರು ಆಯ್ಕೆ ಮಾಡಿ ಕಳಿಸಿರೋದು ಯಾಕ್ರಿ? ಯಾರ ಮೇಲಿನೋ ಕೋಪಕ್ಕೆ ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸ್ಬಿಟ್ಟಿದ್ದಾರೆ, ಬೇರೆ ಪ್ರಶ್ನೆ. ಆಯ್ಕೆ ಮಾಡಿ ಕಳಿಸಿರೋದು ಯಾಕೆ ಹೇಳಿ? ಕಲಬುರಗಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ನಿಮ್ಮ ಅದೃಷ್ಟವಶಾತ್ ನೀವು ಮಂತ್ರಿ ಕೂಡ ಆಗಿದ್ದೀರಿ. ಎಷ್ಟು ಚೆನ್ನಾಗಿ ಕಲಬುರಗಿ ನೋಡ್ಕೋಬಹುದು. ಕಲಬುರಗಿಯಲ್ಲಿ ರಸ್ತೆಗಳಿಲ್ಲ, ಕಲಬುರಗಿಯಲ್ಲಿ ಒಳ್ಳೆ ಬಸ್ಗಳನ್ನ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಕಲಬುರಗಿ ಅಂತಂದ್ರೆ ಅಧ್ಯಯನದ ವಿಚಾರದಲ್ಲಿ ಹಿಂದೂ ಕುಳಿದಿರುವಂತ ಒಂದು ಜಿಲ್ಲೆ ಕೂತ್ಬಿಟ್ಟಿದೆ. ಯಾಕೆ ಅಲ್ಲಿ ಅಧ್ಯಯನಕ್ಕೆ ಚೆನ್ನಾಗಿ ಆಗ್ತಿಲ್ಲ ಅಂತಂದ್ರೆ, ನೀವು ಈ ತರದ ಪೆಟ್ಟಿ ಪಾಲಿಟಿಕ್ಸ್ ಮಾಡ್ತಿದ್ದೀರಾ. ಆ ಜನ ನಿಮ್ಮಿಂದ ಕನಸುಗಳನ್ನು ಕಟ್ಕೊಂಡು ಕೂತಿದ್ದಾರೆ. ಮತ್ತೆ ನೀವು ಎಲೆಕ್ಷನ್ ಟೈಮಲ್ಲಿ ವೋಟ್ ಕೇಳ್ತಿರಲ್ಲ, ಯಾವ ಮುಖ ಇಟ್ಕೊಂಡು ಕೇಳ್ತೀರಾ? ಈಗ ಆ ಜನ ನಮ್ಮ ಊರಿನ ಬಸ್ ಹಿಂಗಿದೆ, ನಮ್ಮ ರಸ್ತೆ ಹಿಂಗಿದೆ ಅಂತ ಕೇಳಿದ್ರೆ ಯಾವ ಮುಖ ಇಟ್ಕೊಂಡು ಹೋಗ್ತೀರಾ? ಇಲ್ಲ, ನಾನು ಒಂದು ಕೇಸ್ ಹಾಕ್ಸಿದ್ದೆ ಚಕ್ರವರ್ತಿ ಅವರ ಮೇಲೆ ಅಂತ, ಅದು ನಿಮ್ ಸಾಧನೆಯಾ? ನಾನು ಚಕ್ರವರ್ತಿ ಅವ್ರನ್ನ ಚಿತ್ತಾಪುರಕ್ಕೆ ಬರದಂತೆ ತಡೆಯುವ ಪ್ರಯತ್ನ ಮಾಡಿದ್ದೆ, ಅದು ನಿಮ್ ಸಾಧನೆಯಾ? ನಾನು ಚಕ್ರವರ್ತಿ ಅವರಿಗೆ ಕಾರ್ಗಿಲ್ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಬಿಡ್ಲಿಲ್ಲ, ಅದು ನಿಮ್ಮ ಸಾಧನೆಯಾ? ಅದಲ್ಲರಿ ಸಾಧನೆ. ನೀವೊಬ್ಬ ಮಂತ್ರಿ ಆಗಿರೋರು, ನಿಮ್ ಸಾಧನೆಯ ಲೆವೆಲ್ ಬೇರೆ ಇರಬೇಕು. ನಾನು ಆ ಕಾರಣಕ್ಕೆ ನಿಮ್ಮನ್ನ ಕಳಕಳಿಯಿಂದ ಕೇಳಕ್ ಇಚ್ಛೆ ಪಡ್ತೀನಿ. ಇತ್ತೀಚೆಗೆ ನಿಮ್ ಬಗ್ಗೆ ಒಂದು ಕೇಸ್ ಕೂಡ ಕೇಳಿ ಬರ್ತಿದೆ, ಮಾದಕ ದ್ರವ್ಯಗಳ ವಿಚಾರದಲ್ಲಿದೆ ಅಂತ. ನಂಗೆ ಗೊತ್ತಿಲ್ಲ ಎಷ್ಟಿದೆ ಅಂತ, ಹಿಂದಿಂದೇನಿತ್ತು ಮುಂದಿಂದೇನಿತ್ತು ಬೇರೆ ಪ್ರಶ್ನೆ. ಆದ್ರೆ ಅದರಿಂದ ತರುಣರಿಗೆ ಬಹಳ ತೊಂದರೆ ಆಗುತ್ತೆ. ನಾವೆಲ್ಲರೂ ತುಂಬಾ ಫೈಟ್ ಮಾಡ್ಬೇಕಾಗುತ್ತೆ ಆಮೇಲೆ ಕಾಲೇಜಿನ ಮಟ್ಟದಲ್ಲಿ. ಆ ತರದ ಇದರಲ್ಲಿ ವಿಚಾರದಲ್ಲಿ ಇದ್ರೆ ದಯವಿಟ್ಟು ಕೊಡುಕೊಳ್ಳಿ. ಯಾಕೆ ಈ ತರದ ವಿಚಾರಗಳಲ್ಲಿ ಇರ್ತೀರಾ? ನಾನು ಆ ಕಾರಣಕ್ಕೋಸ್ಕರ ನಿಮ್ಮನ್ನು ವಿನಂತಿ ಮಾಡ್ಲಿಕ್ಕೆ ಬಂದಿದ್ದೀನಿ. ನನಗೆ ಫೈಟ್ ಮಾಡೋದೇನು ಬಹಳ ಹುಚ್ಚೇನಿಲ್ಲ. ಆದ್ರೆ ನೀವು ಕಳೆದ ಒಂದೂವರೆ ವರ್ಷಗಳ ಕಾಲ ಒಂದು ಹರಾಸ್ಮೆಂಟ್ ಕೊಟ್ಟರಲ್ಲ, ಆ ಹರಾಸ್ಮೆಂಟ್ಗೆ ಒಂದು ರಿಪ್ಲೈ ಮಾಡಲೇಬೇಕಿತ್ತು. ನಾನು ಕೋರ್ಟ್ ಇಂದ ರಿಪೋರ್ಟ್ ಬರಲಿ ಅಂತ ಕಾಯ್ತಾ ಇದ್ದೆ. ನಿನ್ನೆ ಕೋರ್ಟ್ ಕ್ವಾಶ್ ಮಾಡಿದ ನಂತರ ಐ ಥಿಂಕ್ ದಿಸ್ ಈಸ್ ದ ಟೈಮ್. ಗುಡ್ ಲಕ್. ನೀವು ಒಳ್ಳೆ ಮಂತ್ರಿಯಾಗಿ ಆಗಬೇಕು ಅಂತ ನಂದು ಅಪೇಕ್ಷೆ ಇದೆ. ಒಳ್ಳೆ ಮಂತ್ರಿಯಾಗಿ, ಯಾಕಂದ್ರೆ ನೀವು ಒಳ್ಳೆ ಮಂತ್ರಿ ಅಂತ ಅನಿಸ್ಕೊಂಡ್ರೆ, ನೀವು ಒಳ್ಳೆ ವ್ಯಕ್ತಿ ಅಂತ ಅನಿಸ್ಕೊಂಡ್ರೆ ಆ ಕಲಬುರಗಿಯ ಜನಕ್ಕೆ ಒಂದು ಒಳ್ಳೆಯ ರಿಲೀಫ್ ಸಿಗುತ್ತೆ ಅಂತ ನನ್ನ ಭಾವನೆ. ನನಗಂತೂ ರಿಲೀಫ್ ಸಿಕ್ತು ಕೋರ್ಟ್ನಿಂದ. ಕಲಬುರಗಿಯ ಜನಕ್ಕೂ ರಿಲೀಫ್ ಸಿಗಲಿ ಅಂತ ನಾನು ನಿಮ್ಮ ಹತ್ರ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತೀನಿ. ಇದೇ ನನ್ನ ವಿನಂತಿ. ಎನಿಯಾವ್ ಇದನ್ನು ನೋಡಿದ ಎಲ್ಲ ಮಿತ್ರರಿಗೂ ನಾನು ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ನೀವು ನನ್ನ ಜೊತೆ ಬಲವಾಗಿ ನಿಂತಿದ್ರಿ, ಯಾವಾಗಲೂ ನನ್ನ ಜೊತೆ ಇದ್ರಿ. ನಾನು ಕೂಡ ಯಾವತ್ತೂ ಕೂಡ ಗುರಿಯಿಂದ ವಿಚಲಿತನಾಗಲಿಲ್ಲ. ನಾನು ಕೂಡ ಸದಾಕಾಲ ಗುರಿಯ ಹಾದಿಯಲ್ಲಿ ನಡ್ಕೊಂಡು ಬಂದಿದ್ದೀನಿ. ನಿಮ್ ಸ್ನೇಹ, ಪ್ರೀತಿ, ಸಹಕಾರ ಹೀಗೆ ಇರಲಿ. ಈ ಕೆಲಸವನ್ನು ಮುಂದುವರಿಸೋಣ. ರಾಷ್ಟ್ರ ಕಟ್ಟುವ ಕೆಲಸದಲ್ಲಿ ಒಂದು ಹೆಜ್ಜೆ ಹಿಂದೆ ಇಡುವಂತಿಲ್ಲ. ನಿಮ್ಗೆಲ್ರಿಗೂ ಧನ್ಯವಾದಗಳು. ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್, ಜೈ ಭೀಮ್.